ಮನುಷ್ಯ ಜನ್ಮ ಪದೇ ಪದೇ ಸಿಗದು. ಜಗತ್ತು ಕೂಡ ಅನಿತ್ಯ. ಮನುಷ್ಯ ಜನ್ಮ ಅಲ್ಪ ಸಮಯಕ್ಕೆ ಮೀಸಲಾದರೂ ಅವನು ಅಂತಹ ಸಮಯದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಲು ಯತ್ನಿಸಬೇಕು. ಯುಗಕ್ಕಿಂತಲೂ ಅಧಿಕ ಅವಸರ ಸಿಕ್ಕಿದರೂ ದುಷ್ಕರ್ಮಗಳಲ್ಲಿ ತೊಡಗಬಾರದು. ಕಳೆದುಕೊಂಡಾಗೂ ಭವಿಷ್ಯದಲ್ಲಾಗುವ ಘಟನೆಗಳ ಬಗ್ಗೆ ಯೋಚಿಸಿ ವಿಶ್ಲೇಷಿಸುವ ಬದಲು ವರ್ತಮಾನ ಸಮಯದ ಘಟನೆಗಳ ಬಗ್ಗೆ ಪರಿಶೀಲಿಸಬೇಕೆಂದು ಆಚಾರ್ಯರು ತಿಳಿಸಿರುವರು. ಮನುಷ್ಯನಿಗೆ ಯಶಸ್ಸು ತನ್ನ ಸ್ವಭಾವಕ್ಕೆ ಅನುಸಾರ ಸಿಗುವುದು. ತನ್ನ ಸ್ವಭಾವದಿಂದ ಸಜ್ಜನರು ಹಾಗೂ ತಂದೆ ತಾಯಿಯನ್ನು ಸಂತೈಸಬಹುದು. ಮಹಾತ್ಮರು ಹಣವನ್ನು ಎಳ್ಳಿನ ಕಾಳಿಗಿಂತಲೂ ತುಚ್ಛ ಭಾವನೆಯಿಂದ ಕಾಣುವರು. ತಮಗೆ ಅಪೇಕ್ಷೆಗಿಂತ ಅತ್ಯಧಿಕ ಹಣ ದೊರೆತರೂ ಅದರ ಮೇಲೆ ಅಭಿಮಾನ ಇಡರು. ವೃಕ್ಷದ ಕೊಂಬೆರೆಂಬೆಗಳು ಹಣ್ಣುಗಳಿಂದ ತುಂಬಿದಾಗ ಬಗ್ಗುವ ಹಾಗೆ ನಮ್ರ ಸ್ವಭಾವದಿಂದ ಬಾಗುವರು. ಬಂಧು ಬಾಂಧವರ ಕರ್ತವ್ಯ ಪೂರೈಸುವಾಗ ಆತ್ಮೀಯರಾಗಬಾರದು. ಕಾರಣ ವಿಯೋಗದ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳ ಅನುಭವ ಆಗುವುದು ಖಚಿತ. ವ್ಯಕ್ತಿಗಳು ಸರ್ವದಾ ವಿಪತ್ತು ಒದಗುವ ಮುನ್ನ ಅವುಗಳಿಂದ ವಿಮುಖರಾಗಲು ಉಪಾಯ ನಡೆಸುತ್ತಾರೆ. ಬದುಕನ್ನು ಆಯಾಗಿ ಅನುಭವಿಸುತ್ತಿರುವರು. ಅದೃಷ್ಟವಶಾತ್ ವಿಪತ್ತು ಒದಗಿದ್ದಲ್ಲಿ ಅದೃಷ್ಟದ ಮೇಲೆ ಭರವಸೆ ಇಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನೆದುರಿಸುವರು. ರಾಜರಂತೆ ಪ್ರಜೆಗಳೆಂಬ ನಾಣ್ಣುಡಿ ಇರುವುದು. ಆಚಾರ್ಯರು ಸಮಯಕ್ಕೆ ಮುನ್ನ ಇದು ಅನ್ವಯವಾಗಿರುವಂತೆ ತೋರುವುದು. ವ್ಯಕ್ತಿಗಳಲ್ಲಿ ಧರ್ಮದ ಅಭಾವ ಇದ್ದಲ್ಲಿ ಅವನು ಮೃತನೆಂದು ಭಾವಿಸಿ ಧರ್ಮ ಕಾರ್ಯಗಳಲ್ಲಿ ಇಚ್ಛುಕ್ತರಾಗಿರುವರು. ಮರಣವಾದ ಬಳಿಕ ಅವರ ಕರ್ಮಗಳಿಗನುಸಾರ ಜನರು ನೆನಪಿಡುತ್ತಾರೆಂದು ಆಚಾರ್ಯರು ಅಭಿಪ್ರಾಯ ಪಡುತ್ತಾರೆ. ಅಂತೆಯೇ ವ್ಯಕ್ತಿಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳಲ್ಲಿ ಒಂದು ಕಡಿಮೆಯಾಗಿದ್ದರೂ ಅವರ ಬದುಕು ವ್ಯರ್ಥವೇ ಸರಿ ಎಂದು ಅವರು ತಿಳಿಸಿರುವರು. ಬುದ್ಧಿಯು ಕೂಡ ಕರ್ಮಾನುಷ್ಠಾನದಂತೆ ಕಾರ್ಯ ನಡೆಸುವುದು. ವಿದ್ವಾಂಸರು ಹಾಗೂ ಸಜ್ಜನರು ಉತ್ತಮ ರೀತಿಯಲ್ಲಿ ವಿಚಾರ ಮಾಡಿ ಪರಿಶೀಲಿಸಿ ತಮ್ಮ ಕಾರ್ಯಗಳನ್ನು ಮಾಡುವರೆಂದು ಅವರು ಅಭಿಪ್ರಾಯ ಪಟ್ಟಿರುವರು. ಸಜ್ಜನರು ತಮ್ಮ ಕಾರ್ಯವನ್ನು ಪೂರೈಸುತ್ತಿದ್ದು ಮುಂಚೆ ನೀಡಿದ್ದ ವಚನಕ್ಕನುಗುಣ ನಡೆಯುವರು. ವಿಪತ್ತು ಎದುರಾದಲ್ಲಿ ಮಹಾನ್ ಶಕ್ತಿಗಳು ಸಹ ವ್ಯಕ್ತಿಗಳಿಗೆ ನೆರವಾಗದೆ ಹಿಮ್ಮೆಟ್ಟುವವು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.